ಗೋಕರ್ಣದ ರಾಮತೀರ್ಥದ ಬಳಿ ಗುಹೆಯಲ್ಲಿ ಸಿಲುಕಿದ್ದ ರಷ್ಯಾ ಮೂಲದ ಮೂವರನ್ನ ರಕ್ಷಣೆ ಮಾಡಲಾಗಿದೆ. ಕೆಲವು ದಿನಗಳ ಹಿಂದೆ ರಾಮತೀರ್ಥದಲ್ಲಿ ಗುಡ್ಡ ಕುಸಿತ ಉಂಟಾಗಿತ್ತು. ಇದೇ ಸ್ಥಳಕ್ಕೆ ಬಂದು ರಷ್ಯಾದ ತಾಯಿ ಹಾಗೂ ಇಬ್ಬರು ಮಕ್ಕಳು ಸಿಕ್ಕಾಕೊಂಡಿದ್ರು. ಗಸ್ತು ತಿರುಗೋ ವೇಳೆ ಪೊಲೀಸರಿಗೆ ಈ ವಿಷಯ ತಿಳಿದಿದ್ದು ತಕ್ಷಣ ಇವ್ರ ಮೂವರನ್ನ ರಕ್ಷಣೆ ಮಾಡಿದ್ದಾರೆ. ರಷ್ಯನ್ ಮಹಿಳೆ ಮತ್ತು ಆಕೆಯ ಇಬ್ಬರು ಮಕ್ಕಳು ಗೋಕರ್ಣಕ್ಕೆ ಬಂದಿದ್ದಾರೆ. ಆ ನಂತರ ಏನಾಯ್ತು ಗೊತ್ತಿಲ್ಲ. ಹಲವು ದಿನಗಳ ನಂತರ ಇಲ್ಲಿ ರಾಮತೀರ್ಥದ ಬಳಿಯ ಗುಹೆಯಲ್ಲಿ ಆಕೆ ಇಬ್ಬರು ಮಕ್ಕಳೊಂದಿಗೆ ವಾಸ ಮಾಡ್ತಾ ಇದ್ಲು. ಇದೀಗ ಗಸ್ತು ತಿರುಗ್ತಾ ಇದ್ದಾಗ ಈ ವಿಷಯ ಹೊರಗೆ ಬಂದಿದ್ದು ಪೊಲೀಸರು ಆ ಮಹಿಳೆ ಮತ್ತು ಇಬ್ಬರು ಮಕ್ಕಳನ್ನ ರಕ್ಷಣೆ ಮಾಡಿದ್ದಾರೆ. ಆಕೆ ಯಾಕೆ ಹಾಗೆ ಹೋಗಿ ಗುಹೆಯಲ್ಲಿ ವಾಸ ಮಾಡ್ತಾ ಇದ್ರು, ಏನ್ ಸಮಸ್ಯೆ, ಆಕೆ ಭಾರತಕ್ಕೆ ಬಂದಿದ್ಯಾಕೆ, ಈ ಎಲ್ಲ ವಿಚಾರಗಳು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಆಕೆಯ ವೇಷಭೂಷಣ, ಮಾತು, ನಡವಳಿಕೆ ನೋಡಿದ್ರೆ ಭಾರತೀಯ ಸಂಸ್ಕೃತಿಯಲ್ಲಿ ಆಕೆಗೆ ಆಸಕ್ತಿ ಇದ್ದ ಹಾಗೆ ಕಾಣುತ್ತೆ. ಆದರೆ ಅಸಲಿ ವಿಷಯ ಏನು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಗೋಕರ್ಣದ ರಾಮತೀರ್ಥದ ಬಳಿ ಗುಹೆಯಲ್ಲಿ ಸಿಲುಕಿದ್ದ ರಷ್ಯಾ ಮೂಲದ ಮೂವರನ್ನ ರಕ್ಷಣೆ ಮಾಡಲಾಗಿದೆ. ಕೆಲವು ದಿನಗಳ ಹಿಂದೆ ರಾಮತೀರ್ಥದಲ್ಲಿ ಗುಡ್ಡ ಕುಸಿತ ಉಂಟಾಗಿತ್ತು. ಇದೇ ಸ್ಥಳಕ್ಕೆ ಬಂದು ರಷ್ಯಾದ ತಾಯಿ ಹಾಗೂ ಇಬ್ಬರು ಮಕ್ಕಳು ಸಿಕ್ಕಾಕೊಂಡಿದ್ರು. ಗಸ್ತು ತಿರುಗೋ ವೇಳೆ ಪೊಲೀಸರಿಗೆ ಈ ವಿಷಯ ತಿಳಿದಿದ್ದು ತಕ್ಷಣ ಇವ್ರ ಮೂವರನ್ನ ರಕ್ಷಣೆ ಮಾಡಿದ್ದಾರೆ. ರಷ್ಯನ್ ಮಹಿಳೆ ಮತ್ತು ಆಕೆಯ ಇಬ್ಬರು ಮಕ್ಕಳು ಗೋಕರ್ಣಕ್ಕೆ ಬಂದಿದ್ದಾರೆ. ಆ ನಂತರ ಏನಾಯ್ತು ಗೊತ್ತಿಲ್ಲ. ಹಲವು ದಿನಗಳ ನಂತರ ಇಲ್ಲಿ ರಾಮತೀರ್ಥದ ಬಳಿಯ ಗುಹೆಯಲ್ಲಿ ಆಕೆ ಇಬ್ಬರು ಮಕ್ಕಳೊಂದಿಗೆ ವಾಸ ಮಾಡ್ತಾ ಇದ್ಲು. ಇದೀಗ ಗಸ್ತು ತಿರುಗ್ತಾ ಇದ್ದಾಗ ಈ ವಿಷಯ ಹೊರಗೆ ಬಂದಿದ್ದು ಪೊಲೀಸರು ಆ ಮಹಿಳೆ ಮತ್ತು ಇಬ್ಬರು ಮಕ್ಕಳನ್ನ ರಕ್ಷಣೆ ಮಾಡಿದ್ದಾರೆ. ಆಕೆ ಯಾಕೆ ಹಾಗೆ ಹೋಗಿ ಗುಹೆಯಲ್ಲಿ ವಾಸ ಮಾಡ್ತಾ ಇದ್ರು, ಏನ್ ಸಮಸ್ಯೆ, ಆಕೆ ಭಾರತಕ್ಕೆ ಬಂದಿದ್ಯಾಕೆ, ಈ ಎಲ್ಲ ವಿಚಾರಗಳು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಆಕೆಯ ವೇಷಭೂಷಣ, ಮಾತು, ನಡವಳಿಕೆ ನೋಡಿದ್ರೆ ಭಾರತೀಯ ಸಂಸ್ಕೃತಿಯಲ್ಲಿ ಆಕೆಗೆ ಆಸಕ್ತಿ ಇದ್ದ ಹಾಗೆ ಕಾಣುತ್ತೆ. ಆದರೆ ಅಸಲಿ ವಿಷಯ ಏನು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಗೋಕರ್ಣದ ರಾಮತೀರ್ಥದ ಬಳಿ ಗುಹೆಯಲ್ಲಿ ಸಿಲುಕಿದ್ದ ರಷ್ಯಾ ಮೂಲದ ಮೂವರನ್ನ ರಕ್ಷಣೆ ಮಾಡಲಾಗಿದೆ. ಕೆಲವು ದಿನಗಳ ಹಿಂದೆ ರಾಮತೀರ್ಥದಲ್ಲಿ ಗುಡ್ಡ ಕುಸಿತ ಉಂಟಾಗಿತ್ತು. ಇದೇ ಸ್ಥಳಕ್ಕೆ ಬಂದು ರಷ್ಯಾದ ತಾಯಿ ಹಾಗೂ ಇಬ್ಬರು ಮಕ್ಕಳು ಸಿಕ್ಕಾಕೊಂಡಿದ್ರು. ಗಸ್ತು ತಿರುಗೋ ವೇಳೆ ಪೊಲೀಸರಿಗೆ ಈ ವಿಷಯ ತಿಳಿದಿದ್ದು ತಕ್ಷಣ ಇವ್ರ ಮೂವರನ್ನ ರಕ್ಷಣೆ ಮಾಡಿದ್ದಾರೆ. ರಷ್ಯನ್ ಮಹಿಳೆ ಮತ್ತು ಆಕೆಯ ಇಬ್ಬರು ಮಕ್ಕಳು ಗೋಕರ್ಣಕ್ಕೆ ಬಂದಿದ್ದಾರೆ. ಆ ನಂತರ ಏನಾಯ್ತು ಗೊತ್ತಿಲ್ಲ. ಹಲವು ದಿನಗಳ ನಂತರ ಇಲ್ಲಿ ರಾಮತೀರ್ಥದ ಬಳಿಯ ಗುಹೆಯಲ್ಲಿ ಆಕೆ ಇಬ್ಬರು ಮಕ್ಕಳೊಂದಿಗೆ ವಾಸ ಮಾಡ್ತಾ ಇದ್ಲು. ಇದೀಗ ಗಸ್ತು ತಿರುಗ್ತಾ ಇದ್ದಾಗ ಈ ವಿಷಯ ಹೊರಗೆ ಬಂದಿದ್ದು ಪೊಲೀಸರು ಆ ಮಹಿಳೆ ಮತ್ತು ಇಬ್ಬರು ಮಕ್ಕಳನ್ನ ರಕ್ಷಣೆ ಮಾಡಿದ್ದಾರೆ. ಆಕೆ ಯಾಕೆ ಹಾಗೆ ಹೋಗಿ ಗುಹೆಯಲ್ಲಿ ವಾಸ ಮಾಡ್ತಾ ಇದ್ರು, ಏನ್ ಸಮಸ್ಯೆ, ಆಕೆ ಭಾರತಕ್ಕೆ ಬಂದಿದ್ಯಾಕೆ, ಈ ಎಲ್ಲ ವಿಚಾರಗಳು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಆಕೆಯ ವೇಷಭೂಷಣ, ಮಾತು, ನಡವಳಿಕೆ ನೋಡಿದ್ರೆ ಭಾರತೀಯ ಸಂಸ್ಕೃತಿಯಲ್ಲಿ ಆಕೆಗೆ ಆಸಕ್ತಿ ಇದ್ದ ಹಾಗೆ ಕಾಣುತ್ತೆ. ಆದರೆ ಅಸಲಿ ವಿಷಯ ಏನು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಗೋಕರ್ಣದ ರಾಮತೀರ್ಥದ ಬಳಿ ಗುಹೆಯಲ್ಲಿ ಸಿಲುಕಿದ್ದ ರಷ್ಯಾ ಮೂಲದ ಮೂವರನ್ನ ರಕ್ಷಣೆ ಮಾಡಲಾಗಿದೆ.
ಕೆಲವು ದಿನಗಳ ಹಿಂದೆ ರಾಮತೀರ್ಥದಲ್ಲಿ ಗುಡ್ಡ ಕುಸಿತ ಉಂಟಾಗಿತ್ತು. ಇದೇ ಸ್ಥಳಕ್ಕೆ ಬಂದು ರಷ್ಯಾದ ತಾಯಿ ಹಾಗೂ ಇಬ್ಬರು ಮಕ್ಕಳು ಸಿಕ್ಕಾಕೊಂಡಿದ್ರು. ಗಸ್ತು ತಿರುಗೋ ವೇಳೆ ಪೊಲೀಸರಿಗೆ ಈ ವಿಷಯ ತಿಳಿದಿದ್ದು ತಕ್ಷಣ ಇವ್ರ ಮೂವರನ್ನ ರಕ್ಷಣೆ ಮಾಡಿದ್ದಾರೆ. ರಷ್ಯನ್ ಮಹಿಳೆ ಮತ್ತು ಆಕೆಯ ಇಬ್ಬರು ಮಕ್ಕಳು ಗೋಕರ್ಣಕ್ಕೆ ಬಂದಿದ್ದಾರೆ. ಆನಂತರ ಏನಾಯ್ತು ಗೊತ್ತಿಲ್ಲ. ಹಲವು ದಿನಗಳ ನಂತರ ಇಲ್ಲಿ ರಾಮತೀರ್ಥದ ಬಳಿಯ ಗುಹೆಯಲ್ಲಿ ಆಕೆ ಇಬ್ಬರು ಮಕ್ಕಳೊಂದಿಗೆ ವಾಸ ಮಾಡ್ತಾ ಇದ್ಲು. ಇದೀಗ ಗಸ್ತು ತಿರುಗ್ತಾ ಇದ್ದಾಗ ಈ ವಿಷಯ ಹೊರಗೆ ಬಂದಿದ್ದು ಪೊಲೀಸರು ಆ ಮಹಿಳೆ ಮತ್ತು ಇಬ್ಬರು ಮಕ್ಕಳನ್ನ ರಕ್ಷಣೆ ಮಾಡಿದ್ದಾರೆ. ಆಕೆ ಯಾಕೆ ಹಾಗೆ ಹೋಗಿ ಗುಹೆಯಲ್ಲಿ ವಾಸ ಮಾಡ್ತಾ ಇದ್ರು, ಏನ್ ಸಮಸ್ಯೆ, ಆಕೆ ಭಾರತಕ್ಕೆ ಬಂದಿದ್ಯಾಕೆ, ಈ ಎಲ್ಲ ವಿಚಾರಗಳು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಆಕೆಯ ವೇಷಭೂಷಣ, ಮಾತು, ನಡವಳಿಕೆ ನೋಡಿದ್ರೆ ಭಾರತೀಯ ಸಂಸ್ಕೃತಿಯಲ್ಲಿ ಆಕೆಗೆ ಆಸಕ್ತಿ ಇದ್ದ ಹಾಗೆ ಕಾಣುತ್ತೆ. ಆದರೆ ಅಸಲಿ ವಿಷಯ ಏನು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಗೋಕರ್ಣದ ರಾಮತೀರ್ಥದ ಬಳಿ ಗುಹೆಯಲ್ಲಿ ಸಿಲುಕಿದ್ದ ರಷ್ಯಾ ಮೂಲದ ಮೂವರನ್ನ ರಕ್ಷಣೆ ಮಾಡಲಾಗಿದೆ. ಕೆಲವು ದಿನಗಳ ಹಿಂದೆ ರಾಮತೀರ್ಥದಲ್ಲಿ ಗುಡ್ಡ ಕುಸಿತ ಉಂಟಾಗಿತ್ತು. ಇದೇ ಸ್ಥಳಕ್ಕೆ ಬಂದು ರಷ್ಯಾದ ತಾಯಿ ಹಾಗೂ ಇಬ್ಬರು ಮಕ್ಕಳು ಸಿಕ್ಕಾಕೊಂಡಿದ್ರು. ಗಸ್ತು ತಿರುಗೋ ವೇಳೆ ಪೊಲೀಸರಿಗೆ ಈ ವಿಷಯ ತಿಳಿದಿದ್ದು ತಕ್ಷಣ ಇವ್ರ ಮೂವರನ್ನ ರಕ್ಷಣೆ ಮಾಡಿದ್ದಾರೆ. ರಷ್ಯನ್ ಮಹಿಳೆ ಮತ್ತು ಆಕೆಯ ಇಬ್ಬರು ಮಕ್ಕಳು ಗೋಕರ್ಣಕ್ಕೆ ಬಂದಿದ್ದಾರೆ. ಆನಂತರ ಏನಾಯ್ತು ಗೊತ್ತಿಲ್ಲ. ಹಲವು ದಿನಗಳ ನಂತರ ಇಲ್ಲಿ ರಾಮತೀರ್ಥದ ಬಳಿಯ ಗುಹೆಯಲ್ಲಿ ಆಕೆ ಇಬ್ಬರು ಮಕ್ಕಳೊಂದಿಗೆ ವಾಸ ಮಾಡ್ತಾ ಇದ್ಲು. ಇದೀಗ ಗಸ್ತು ತಿರುಗ್ತಾ ಇದ್ದಾಗ ಈ ವಿಷಯ ಹೊರಗೆ ಬಂದಿದ್ದು ಪೊಲೀಸರು ಆ ಮಹಿಳೆ ಮತ್ತು ಇಬ್ಬರು ಮಕ್ಕಳನ್ನ ರಕ್ಷಣೆ ಮಾಡಿದ್ದಾರೆ. ಆಕೆ ಯಾಕೆ ಹಾಗೆ ಹೋಗಿ ಗುಹೆಯಲ್ಲಿ ವಾಸ ಮಾಡ್ತಾ ಇದ್ರು, ಏನ್ ಸಮಸ್ಯೆ, ಆಕೆ ಭಾರತಕ್ಕೆ ಬಂದಿದ್ಯಾಕೆ, ಈ ಎಲ್ಲ ವಿಚಾರಗಳು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಆಕೆಯ ವೇಷಭೂಷಣ, ಮಾತು, ನಡವಳಿಕೆ ನೋಡಿದ್ರೆ ಭಾರತೀಯ ಸಂಸ್ಕೃತಿಯಲ್ಲಿ ಆಕೆಗೆ ಆಸಕ್ತಿ ಇದ್ದ ಹಾಗೆ ಕಾಣುತ್ತೆ. ಆದರೆ ಅಸಲಿ ವಿಷಯ ಏನು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಗೋಕರ್ಣದ ರಾಮತೀರ್ಥದ ಬಳಿ ಗುಹೆಯಲ್ಲಿ ಸಿಲುಕಿದ್ದ ರಷ್ಯಾ ಮೂಲದ ಮೂವರನ್ನ ರಕ್ಷಣೆ ಮಾಡಲಾಗಿದೆ. ಕೆಲವು ದಿನಗಳ ಹಿಂದೆ ರಾಮತೀರ್ಥದಲ್ಲಿ ಗುಡ್ಡ ಕುಸಿತ ಉಂಟಾಗಿತ್ತು. ಇದೇ ಸ್ಥಳಕ್ಕೆ ಬಂದು ರಷ್ಯಾದ ತಾಯಿ ಹಾಗೂ ಇಬ್ಬರು ಮಕ್ಕಳು ಸಿಕ್ಕಾಕೊಂಡಿದ್ರು. ಗಸ್ತು ತಿರುಗೋ ವೇಳೆ ಪೊಲೀಸರಿಗೆ ಈ ವಿಷಯ ತಿಳಿದಿದ್ದು ತಕ್ಷಣ ಇವ್ರ ಮೂವರನ್ನ ರಕ್ಷಣೆ ಮಾಡಿದ್ದಾರೆ. ರಷ್ಯನ್ ಮಹಿಳೆ ಮತ್ತು ಆಕೆಯ ಇಬ್ಬರು ಮಕ್ಕಳು ಗೋಕರ್ಣಕ್ಕೆ ಬಂದಿದ್ದಾರೆ. ಆನಂತರ ಏನಾಯ್ತು ಗೊತ್ತಿಲ್ಲ. ಹಲವು ದಿನಗಳ ನಂತರ ಇಲ್ಲಿ ರಾಮತೀರ್ಥದ ಬಳಿಯ ಗುಹೆಯಲ್ಲಿ ಆಕೆ ಇಬ್ಬರು ಮಕ್ಕಳೊಂದಿಗೆ ವಾಸ ಮಾಡ್ತಾ ಇದ್ಲು. ಇದೀಗ ಗಸ್ತು ತಿರುಗ್ತಾ ಇದ್ದಾಗ ಈ ವಿಷಯ ಹೊರಗೆ ಬಂದಿದ್ದು ಪೊಲೀಸರು ಆ ಮಹಿಳೆ ಮತ್ತು ಇಬ್ಬರು ಮಕ್ಕಳನ್ನ ರಕ್ಷಣೆ ಮಾಡಿದ್ದಾರೆ. ಆಕೆ ಯಾಕೆ ಹಾಗೆ ಹೋಗಿ ಗುಹೆಯಲ್ಲಿ ವಾಸ ಮಾಡ್ತಾ ಇದ್ರು, ಏನ್ ಸಮಸ್ಯೆ, ಆಕೆ ಭಾರತಕ್ಕೆ ಬಂದಿದ್ಯಾಕೆ, ಈ ಎಲ್ಲ ವಿಚಾರಗಳು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಆಕೆಯ ವೇಷಭೂಷಣ, ಮಾತು, ನಡವಳಿಕೆ ನೋಡಿದ್ರೆ ಭಾರತೀಯ ಸಂಸ್ಕೃತಿಯಲ್ಲಿ ಆಕೆಗೆ ಆಸಕ್ತಿ ಇದ್ದ ಹಾಗೆ ಕಾಣುತ್ತೆ. ಆದರೆ ಅಸಲಿ ವಿಷಯ ಏನು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ.